ವೆಲ್ಕಮ್ ಟು ಅವರ್ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬೆಸ್ಟ್ ಆಪರ್ಚುನಿಟಿ ಐತಿ ನೋಡಿರಿ. ಯಾರ್ಯಾರ್ದು PUC ಆಗೈತಿರಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಅದೇನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಗ್ರಾಮ ಆಡಳಿತ ಅಧಿಕಾರಿ ಅಂಥೇಳಿ ನೇಮಕಾತಿಯನ್ನು ಹೊರಡಿಸಿದಾನೆ. ಇಲ್ಲಿ ನೀವು ನೋಡ್ಬೋದು, ಡೇಟು 10/7/2026 ಈ ನೋಟಿಫಿಕೇಷನ್ ಹೊರಡಿಸಿದಾನೆ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 11/7 ಅಂದ್ರೆ ಇವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಐತ್ರಿ. 11/7/2026 ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಜಿಲ್ಲೆ ಒಳಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂಥೇಳಿ ಕೊಟ್ಟದಾನ. ಇಲ್ಲಿ ನೋಡಿರಿ, ನೀವು ಬೆಂಗಳೂರು ನಗರ ಒಳಗೆ 20 ಹುದ್ದೆಗಳು ಖಾಲಿ ಅದಾವ. ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು ಒಳಗೆ 50 ಪೋಸ್ಟ್ಗಳು ಖಾಲಿ ಅದಾವ. ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48 ಮತ್ತು ಬಾಗಲಕೋಟೆ ಒಳಗೆ 16 ಪೋಸ್ಟು, ಗದಗ 14, ಹಾವೇರಿ 15 ಮತ್ತು ಬೀದರ್ ಒಳಗೆ 4, ರಾಯಚೂರು 2. ಟೋಟಲ್ 505 ಪೋಸ್ಟ್ಗಳ ಒಂದು ದೊಡ್ಡ ನೇಮಕಾತಿಯನ್ನು ಹೊರಡಿಸಿದಾನೆ. ಮತ್ತು ಇದಕ್ಕೆ ವಿದ್ಯಾರ್ಥಿ ಏನಾಗಿರ್ಬೇಕಂತಂದ್ರೆ, ನಾನು ಮೊದಲೇ ಹೇಳ್ದಂಗೆ PUC ಆಗಿತ್ತಂದ್ರೆ ನಿಮ್ಮದು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡಿತೈತಿ. ಜಸ್ಟ್ PUC ಆದ್ರೆ ಸಾಕು ನೀವು ಇದಕ್ಕೆ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ನೆಕ್ಸ್ಟ್ ವಯೋಮಿತಿಯನ್ನು ನೋಡೋದಾದ್ರೆ ನೀವು ಸಾಮಾನ್ಯ ಅಭ್ಯರ್ಥಿಗಳಿಗೂ 40 ವರ್ಷ ಅಷ್ಟನ್ನು, ಮತ್ತು ಪ್ರವರ್ಗ 2 A B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ಇಟ್ಟದಾನ. ಮತ್ತು ಇದು ಪ್ರೆಸೆಂಟ್ ಈಗ ನಮ್ಮ ಕರ್ನಾಟಕ ರಾಜ್ಯ ಒಳಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಯಾರ್ಯಾರೆಲ್ಲ PUC ಮಾಡಿ ಜಾಬ್ ಸಂಬಂಧ ವೇಟ್ ಮಾಡಕತ್ತಿರಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಇದನ್ನು ಸದುಪಯೋಗ ಪಡಿಸ್ಕೋರಿ. ಮತ್ತು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 11/7/2026 ಸ್ಟಾರ್ಟ್ ಐತಿ. ಮತ್ತು ಇದರ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 30/7/2026 ಇದು ಎಂಡ್ ಆಕೈತಿ. ಮತ್ತು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 31/7/2026. ಮತ್ತು ಇದಕ್ಕೆ ಸ್ಯಾಲ್ರಿ ನೋಡಿರಿ, 34,100ರಿಂದ 67,600 ರೂಪಾಯಿವರೆಗೂ ಇದರದ ಸ್ಯಾಲ್ರಿ ನಿಮ್ಗೆ ಸಿಗ್ತೈತಿ. ಮತ್ತು ಇದು NSP ಯೋಜನೆ ಒಳಗೆ ಬರ್ತೈತಿ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಒಳಗೆ ಬರ್ತೈತಿ. ಇಲ್ಲಿ ನೀವು ನೋಡ್ಬೋದು ಸೌಲಭ್ಯ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಮತ್ತು ಇದ್ರದ್ದು ಅರ್ಜಿ ಶುಲ್ಕವನ್ನು ನೀವು ನೋಡೋದಾದ್ರೆ ಸಾಮಾನ್ಯ ಅಂದ್ರೆ 2A 2B 3A 3Bಗೆ 750 ರೂಪಾಯಿ ಐತಿ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಐತಿ. ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಐತಿ. ಮತ್ತು ಇದ್ರೊಳಗೆ ಟೋಟಲ್ ಇದು KEA ನಡೆಸೈತಿ. ಎಕ್ಸಾಮ್ ಒಂದು ಪಾಸ್ ಆದ್ರೆ ನಿಮಗೆ ಜಾಬ ಕನ್ಫರ್ಮ್ ಆಕ್ಕತಿ. ಟೋಟಲ್ 2 ಹಂತದ ಎಕ್ಸಾಮನ್ನು ನಡೆಸೈತಿ. ಇಲ್ಲಿ ನೀವು ನೋಡ್ಬೋದು 2 ಹಂತದ ಎಕ್ಸಾಮನ್ನು ಐತಿ. ಮತ್ತು ಇದ್ರೊಳಗೆ ಯಾವ್ಯಾವ ಇದ್ರೊಳಗೆ ಕೇಳ್ತಾನೆ ಅಂಥೇಳಿ ಇದ್ರೊಳಗೆಲ್ಲ ಮೆನ್ಷನ್ ಮಾಡಿದಾನೆ. ಇಲ್ಲಿ ನೀವು ನೋಡ್ಬೋದು ಪ್ರಚಲಿತ ಘಟನೆಗಳು ಮತ್ತೆಲ್ಲ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲೇ ಇರ್ತೈತಿ. ನೀವು ಇದನ್ನ ವಿಡಿಯೋ ಪಾಸ್ ಮಾಡಿ ನೋಡ್ಕೋಬೋದು. ಮತ್ತು ಟೋಟಲ್ 100 ಕ್ವಶನ್ಗಳು ಇರ್ತವೆ ಮತ್ತು 100 ಮಾರ್ಕ್ಸ್ ಇರ್ತವೆ. 2 ಗಂಟೆವರೆಗೂ ನಿಮ್ಗೆ ಕಾಲಾವಕಾಶ ಐತಿ 1ನೇ ಪತ್ರಿಕೆಗೆ. ಮತ್ತು 2ನೇ ಪತ್ರಿಕೆಗೆ ಅದಕ್ಕೂ ಸೇಮ್ ಐತಿ, 100 ಕ್ವಶನು 100 ಮಾರ್ಕ್ಸು, 2 ಗಂಟೆ ಮಟ್ಟ ಟೈಮ್ ಐತಿ. ಮತ್ತು ಇದು ನೆಗೆಟಿವ್ ಮಾರ್ಕಿಂಗ್ ಐತಿ, ಅಂದರೆ 4 ಮಾರ್ಕ್ಸ್ ತಪ್ಪತ್ತಂದ್ರೆ 4 ಕ್ವಶನ್ಗಳು ತಪ್ಪೋದಂದ್ರೆ 1 ರೈಟ್ ಆನ್ಸರ ತೆಗಿತಾರೆ. ಮತ್ತು ಯಾರ್ಯಾರಿಗೆ ಗ್ರಾಮ ಆಡಳಿತ ಅಧಿಕಾರಿ ಆಗ್ಬೇಕು ಅನ್ನೋದು ನಿರೀಕ್ಷೆ ಒಳಗದಿರಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಒಂದು 505 ಹುದ್ದೆಗಳ ಒಂದು ದೊಡ್ಡ ನೇಮಕಾತಿ ಅದು ಸೂಚನೆಯನ್ನು ಹೊರಡಿಸಿದಾನೆ. ಇದಕ್ಕೆ ಅಪ್ಲೈ ಮಾಡ್ಕೊರಿ. ಮತ್ತು ಇನ್ನೂ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಾದರೂ ಅಪ್ಲೈ ಮಾಡೋರು ಇದ್ರಂದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗಾಗಿ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ.